ಲೈನ್ ಟಿವಿಯ ಬಿಗ್ ನ್ಯೂಸ್ಗೆ ಸ್ವಾಗತ. ನಾನು ಬಸವರಾಜು. ದೆಹಲಿಗೆ ಹೋಗ್ತಿದ್ದೀನಿ ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ರು, ದೆಹಲಿಯಲ್ಲಿ ಕಾಣಿಸ್ಕೊಂಡ್ರು. ಈಗ ದೆಹಲಿಯಲ್ಲಿ ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ. ಅಲ್ಲಿಗೆ ಡಿ ಕೆ ಶಿವಕುಮಾರ್ ಅವರು ಯಾವ ನಿರೀಕ್ಷೆಯಲ್ಲಿ ಹೋಗಿದ್ರು, ಎಷ್ಟು ದೊಡ್ಡ ಕನಸಿಟ್ಕೊಂಡು ಹೋಗಿದ್ರು, ಆ ಕನಸು ನುಚ್ಚು ನೂರಾಯ್ತಾ ಅನ್ನುವಂತಹ ಅನುಮಾನಕ್ಕೆ ತಾರ್ಕಿಕ ಅಂತ್ಯಕ್ಕೆ ಈಗ ರಾಜಕಾರಣದ ರಾಜ್ಯ ಕಾಂಗ್ರೆಸ್ ಘಟಕದ ಒಂದು ಮಗ್ಗಲು ಬಂದು ನಿಂತಿದೆ. ಇಡೀ ದಿನ ಏನೆಲ್ಲ ಮೆಸೇಜ್ ಕೊಟ್ಟರು, ಈಗಲೂ ಕೂಡ ಸೈಲೆಂಟ್ ಆಗಿ ದಾಳ ಉರುಳಿಸ್ತಿದ್ದಾರೆ ಡಿ ಕೆ ಶಿವಕುಮಾರ್ ಅವರು. ಇವತ್ತಿನ ಪ್ರಮುಖ ಸುದ್ದಿಗಳೇನು ಒಂದೊಂದಾಗಿ ನೋಡೋಣ ಬನ್ನಿ. ಒಂದನೇ ಸುದ್ದಿ, ರಾಜ್ಯದಲ್ಲಿ ನಾಯಕತ್ವ ಬದಲಾವಣೆ ಕುರಿತ ಊಹಾಪೋಹಗಳ ನಡುವೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರು ಅಡ್ಡಗೋಡೆ ಮೇಲೆ ದೀಪ ಇಟ್ಟಂತೆ ಪ್ರತಿಕ್ರಿಯಿಸಿದ್ದಾರೆ. ಪ್ರತಿ ಬಾರಿ ಅಬ್ಬರಿಸುತ್ತಿದ್ದಂತಹ ಡಿ ಕೆ ಶಿವಕುಮಾರ್ ಅವರು ಈಗ ವೈರಾಗ್ಯದ ಮಾತುಗಳನ್ನು ಆಡ್ತಿದ್ದಾರೆ. ಸಿಎಂ ಬದಲಾವಣೆ ವದಂತಿಯನ್ನು ತಳ್ಳಿ ಹಾಕಿದ್ದು ವಿವಾದವೇನೂ ಇಲ್ಲ, ಎಲ್ಲ ನಿಮ್ಮದೇ ವಿವಾದ ಮಾಧ್ಯಮಗಳದ್ದು, ನಮ್ದೇನೂ ಇಲ್ಲ ಅಂತ ಹೇಳಿದ್ದಾರೆ. ಉಪಮುಖ್ಯಮಂತ್ರಿಯಾಗಿ ಮುಂದುವರಿಯಲು ನನಗೆ ತೃಪ್ತಿ ಇದೆ, ಪಕ್ಷದ ಕಾರ್ಯಕರ್ತನಾಗಿರಲು ಇಷ್ಟಪಡ್ತೀನಿ ಅನ್ನೋ ಮೂಲಕ ಸಿಎಂ ಕುರ್ಚಿ ಕದನ ಮುಗಿದೋಯ್ತು, ಇನ್ನೇನು ಇಲ್ವೇ ಇಲ್ಲ. ಇನ್ನೇನಿದ್ರೂ ಕೂಡ ನಾಯಕತ್ವಕ್ಕೆ ಸಂಬಂಧಿಸಿದ ಯಾವುದೇ ನಿರ್ಧಾರ ತಗೊಂಡ್ರು ಕೂಡ ಅದು ಕಾಂಗ್ರೆಸ್ ಹೈಕಮಾಂಡ್ಗೆ ಬಿಟ್ಟಿದ್ದು. ಯಾವ ನಿರ್ಧಾರ ತಗೊಂಡ್ರೂ ಕೂಡ ನಾವು ಪಾಲಿಸೋಕೆ ಸಿದ್ಧ ಇದ್ದೀವಿ. ವರಿಷ್ಠರು ತೆಗೆದುಕೊಳ್ಳುವ ನಿರ್ಧಾರಕ್ಕೆ ಸದಾ ಸಿದ್ಧ ಮತ್ತು ಬದ್ಧ ಅನ್ನೋ ಮೂಲಕ ಡಿ ಕೆ ಶಿವಕುಮಾರ್ ಅವರು ಸಿಎಂ ಕುರ್ಚಿ ಆಸೆಗೆ ತಿಲಾಂಜಲಿ ಇಟ್ಟಿದ್ದಾರೆ. ಆರಂಭದಿಂದಲೂ ಲೈನ್ ಟಿವಿ ಸ್ಪಷ್ಟವಾಗಿ ಹೇಳ್ತಿತ್ತು, ಡಿ ಕೆ ಶಿವಕುಮಾರ್ ಅವರು ಒಂದು ಸಂಧಾನದ ಸೂತ್ರದ ಅಡಿಯಲ್ಲಿ ಮಾತ್ರ ಸಂಯಮದಿಂದ ವರ್ತಿಸಿದ್ರೆ ಮಾತ್ರ ಸಿಎಂ ಸ್ಥಾನ ಸಿಗುತ್ತೆ ಅಂತ. ನಾವು ಹೇಳಿಕೆಗಳು ಕೊಡಿಸ್ತೀವಿ, ಬೆಂಬಲಿಗರ ಮೂಲಕ 6ನೇ ತಾರೀಕು, 9ನೇ ತಾರೀಕು, 10ನೇ ತಾರೀಕು, 16ನೇ ತಾರೀಕು ಅಂತ ಹೇಳಿಸ್ತೀವಿ, ಅವ್ಯಾವು ವರ್ಕೌಟ್ ಆಗೋದಿಲ್ಲ. ಅದು ಸಿದ್ದರಾಮಯ್ಯ ಅವರ ಎದುರು. ಎರಡನೇ ಸುದ್ದಿ, ದೆಹಲಿಯಲ್ಲಿ ಬಿಡುಬಿಟ್ಟಿರುವ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ನಡೆ ತೀವ್ರ ಕುತೂಹಲ ಮೂಡಿಸಿದೆ. ಅಧಿಕೃತ ಕಾರ್ಯಕ್ರಮಗಳು ನಿನ್ನೆನೇ ಮುಗಿದಿದ್ರು ಕೂಡ ಇನ್ನೂ ದೆಹಲಿಯಲ್ಲೇ ಬಿಡುಬಿಟ್ಟಿದ್ದಾರೆ. ಇಡೀ ದಿನವನ್ನು ಸಂಪೂರ್ಣವಾಗಿ ರಾಜಕೀಯ ತಂತ್ರಗಾರಿಕೆಗೆ ಮೀಸಲಿಟ್ಟಿದ್ರು. ಕಳೆದ ಸೋಮವಾರವೇ ರಾಹುಲ್ ಗಾಂಧಿ ವಿದೇಶದಿಂದ ಬಂದಿದ್ರು, ಆದರೂ ಭೇಟಿಗೆ ಅವಕಾಶ ಸಿಕ್ಕಿಲ್ಲ ಮತ್ತು ಇನ್ಯಾವುದೇ ಹೈಕಮಾಂಡ್ ನಾಯಕರನ್ನ ಅವರು ಭೇಟಿ ಮಾಡಲಿಲ್ಲ. ರಾಹುಲ್ ಗಾಂಧಿ ಅವರೊಬ್ಬರನ್ನೇ ಭೇಟಿ ಮಾಡೋದಕ್ಕೆ ಪ್ರಯತ್ನಿಸಿದ್ರು, ಅದು ಸಾಧ್ಯ ಆಗಲಿಲ್ಲ. ಈ ಮೂಲಕ ಸೈಲೆಂಟ್ ಆಗಿ ರಾಜಕಾರಣದಲ್ಲಿ ಡಿ ಕೆ ಶಿವಕುಮಾರ್ ಅವರು ಏನೋ ಮೆಸೇಜ್ ಕೊಟ್ರ, ತಮ್ಮ ಆಪ್ತರ ಮೂಲಕ ವರಿಷ್ಠರಿಗೆ ಸಂದೇಶ ರವಾನಿಸಿದ್ರ, ಆ ಸಂದೇಶದ ನಂತರವೇ ಇದೀಗ ನಾಯಕತ್ವ ಬದಲಾವಣೆಯ ಬಗ್ಗೆ ಸ್ಪಷ್ಟವಾಗಿ ಒಂದು ಕ್ಲಾರಿಟಿನ ಕೊಡೋದಕ್ಕೆ ಹೈಕಮಾಂಡು ಸಿದ್ಧ ಇಲ್ಲ. ಡಿ ಕೆ ಶಿವಕುಮಾರ್ ಅವರಂತೂ ಕೈ ಎತ್ತಿ ನಿಂತಿದ್ದಾರೆ. ಹೈಕಮಾಂಡ್ ನೆಚ್ಕೊಂಡಿದ್ದೆ, ನನಗೆ ಹೈಕಮಾಂಡ್ ಏನೂ ಮಾಡಲಿಲ್ಲ, ನಾನಿನ್ನೂ ಸೈಲೆಂಟ್ ಆಗಿರ್ತೀನಿ, ಸಾಮಾನ್ಯ ಕಾರ್ಯಕರ್ತನ ರೀತಿಯಲ್ಲಿ ಡಿ ಸಿ ಎಂ ಆಗಿರೋದೇ ದೊಡ್ಡ ಖುಷಿ ಅನ್ನೋ ಮೂಲಕ ಒಂದು ಮೆಸೇಜನ್ನು ಕೊಟ್ಟಿದ್ದಾರೆ. ಡಿ ಕೆ ಶಿವಕುಮಾರ್ ಅವರ ನಡೆ ಗಮನಿಸಿದ್ರೆ ಕುರ್ಚಿ ಕದನದ ಕ್ಲೈಮ್ಯಾಕ್ಸ್ ಸಸ್ಪೆನ್ಸ್ ಕುತೂಹಲ ಮೂಡಿಸ್ತಾ ಇದೆ. ಮೂರನೇ ಸುದ್ದಿ, ಯಾರು ಏನೇ ಹೇಳಿದ್ರು ಸಿದ್ದರಾಮಯ್ಯ ಅವರ ಆಪ್ತ ಜಮೀರ್ ಅಹ್ಮದ್ ಖಾನ್ ಪೂರ್ಣಾವಧಿಗೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನುವ ಸ್ಪಷ್ಟನೆಯನ್ನ ಪುನರುಚ್ಚರಿಸಿದ್ದಾರೆ. ಈ ಹಿಂದೆ ಕೂಡ ನಮಗೆ ಡಿ ಕೆ ಶಿವಕುಮಾರ್ ಅವರು ಒಂದೇ, ಸಿದ್ದರಾಮಯ್ಯ ಅವರು ಒಂದೇ ಅನ್ನೋ ಹೇಳಿಕೆಗಳನ್ನು ಕೊಡ್ತಿದ್ದಂತಹ ಜಮೀರ್ ಅಹ್ಮದ್ ಖಾನ್ 2028ಕ್ಕೆ ಬೇಕಾದ್ರೆ ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಲಿ ಅಂತ ಹೇಳ್ತಿದ್ದಂತ ಜಮೀರ್ ಅಹ್ಮದ್ ಖಾನ್ ಈಗಲೂ ಕೂಡ ಡಿ ಕೆ ಶಿವಕುಮಾರ್ ಅವರು ಆಸೆ ಹೊಂದಿದ್ರು. ಆದರೆ ಹೈಕಮಾಂಡ್ ಏನು ಹೇಳುತ್ತೋ ಆ ಮಾತಿಗೆ ನಾವು ಬದ್ಧರಾಗಿರ್ತೀವಿ, ಹೈಕಮಾಂಡ್ ತೀರ್ಮಾನವೇ ಅಂತಿಮ, ಸಿದ್ದರಾಮಯ್ಯ ಅವರನ್ನ ಕೆಳಗಿಳಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ, ಸಿಎಂ ಕುರ್ಚಿಯಲ್ಲಿ ಭದ್ರವಾಗಿ ಕೂತಿದ್ದಾರೆ ಅನ್ನೋ ಮೂಲಕ ಹೈಕಮಾಂಡ್ ಕೂಡ ಕ್ಲಾರಿಟಿ ಕೊಟ್ಟಂತೆ ಕಾಣ್ತಿದೆ. ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗೋದು ಸುಲಭದ ಮಾತಲ್ಲ. ನಾಲ್ಕನೇ ಸುದ್ದಿ, ಫಸ್ಟ್ ಟೈಮ್ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಕಾಂಗ್ರೆಸ್ನೊಳಗಿನ ಸಿಎಂ ಕುರ್ಚಿ ಕದನದ ಬಗ್ಗೆ ತುಟಿ ಬಿಚ್ಚಿದ್ದಾರೆ. ಅವರ ಹೇಳಿಕೆ ತುಂಬಾ ಸ್ಪಷ್ಟವಾಗಿ ಡಿ ಕೆ ಶಿವಕುಮಾರ್ ಅವರಿಗೆ ರಾಚುವಂತ ಮೆಸೇಜ್ ಅನ್ನು ಕೊಟ್ಟಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಕುರ್ಚಿ ಕಚ್ಚಾಟದ ಬಗ್ಗೆ ಎಚ್ ಡಿ ದೇವೇಗೌಡರು ಫಸ್ಟ್ ಟೈಮ್ ಪ್ರತಿಕ್ರಿಯೆ ಪರೋಕ್ಷವಾಗಿ ಒಂದು ಮೆಸೇಜ್ ಅನ್ನು ಕೊಟ್ಟಿರುವಂಥದ್ದು. ಅಧಿಕಾರ ಹಸ್ತಾಂತರ ವಿಚಾರದಲ್ಲಿ ಸಿಎಂ ಡಿಸಿಎಂ ಹೈಡ್ರಾಮಾ ಆಡ್ತಿದ್ದಾರೆ. ಅದನ್ನು ನೋಡಿದ್ರೆ ಗ್ರಾಮೀಣ ಭಾಗದ ದೊಂಬರಾಟ ನೆನಪಾಗ್ತಿದೆ. ಬಿಜೆಪಿ ವಿರುದ್ಧ ಕಾಂಗ್ರೆಸ್ಸಿಗರ ಟೀಕೆ ಟಿಪ್ಪಣಿಗಳಿಗೆ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಗುಡುಗಿದ್ದಾರೆ. ನರೇಗಾ ಹೆಸರು ಬದಲಾವಣೆ ಮಾಡಿದ್ದಕ್ಕೆ ಮೋದಿ ವಿರುದ್ಧ ಕಾಂಗ್ರೆಸ್ ಟೀಕೆ ಮಾಡ್ತಿದ್ದಾರೆ. ಅವರು ಆಡಳಿತ ನಡೆಸ್ತಿದ್ದಾಗ ಗಾಂಧೀಜಿಗೆ ಎಷ್ಟು ಗೌರವ ನೀಡಿದ್ದಾರೆ ಎನ್ನುವುದು ನನಗೆ ಗೊತ್ತಿದೆ ಅಂತ ಎಚ್ ಡಿ ವ್ಯಂಗ್ಯವಾಡಿದ್ದಾರೆ. ಇಲ್ಲಿ ತುಂಬಾ ಸ್ಪಷ್ಟವಾಗಿ ಆ ಇಡೀ ಮಾತುಗಳನ್ನು, ಪ್ರೆಸ್ ಮೀಟ್ ಮಾತುಗಳನ್ನು ಕೇಳಿಸ್ಕೊಂಡ್ರೆ ದೇವೇಗೌಡರು ಮಾತಾಡುವಂಥದ್ದು ಸಿದ್ದರಾಮಯ್ಯ ಅವರ ಪರವಾಗಿ ಸಾಕಷ್ಟು ಒಲವು ಇಟ್ಟುಕೊಂಡೇ ಮಾತಾಡಿದ್ದಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರನ್ನು ಎಷ್ಟು ಸಾಧ್ಯವೋ ಅಷ್ಟು ಕುಟುಕಿದ್ದಾರೆ. 5ನೇ ಸುದ್ದಿ,
ಕಾಡುಗಳ ವೀರಪ್ಪನ್ ಹಾವಳಿಗಿಂತಲೂ ಸಿದ್ದರಾಮಯ್ಯ ಅವರು ತಮ್ಮ ಆಡಳಿತಾವಧಿಯಲ್ಲಿ ಅತಿ ಹೆಚ್ಚು ಆನೆಗಳನ್ನು ಸಾವಿಗೆ ಕಾರಣರಾಗಿದ್ದಾರೆ ಹೀಗಂತ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಆರೋಪಿಸಿದ್ದಾರೆ. ಈ ಕುರಿತು ಬುಧವಾರ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅಶೋಕ್ ಅವರು ರಾಜ್ಯದಲ್ಲಿ ಆನೆಗಳ ಸರಣಿ ಸಾವಿನ ಅಂಕಿಅಂಶಗಳನ್ನು ಮುಂದಿಟ್ಟು ಹಾಗೂ ಜಂಗಲ್ ಸಫಾರಿ ನಿಷೇಧದ ವಿಚಾರವಾಗಿ ರಾಜ್ಯ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ. ಅಶೋಕ್ ಅವರು ಎಂತಹ ಹೇಳಿಕೆಗಳನ್ನು ಕೊಡ್ತಾರೆ ಅಂದರೆ ದೊಡ್ಡ ಮಟ್ಟದಲ್ಲಿ ಅದು ವಿವಾದ ಆಗತ್ತೆ, ಜೊತೆಲಿ ಅವರ ವಿರುದ್ಧ ಕಾನೂನಾತ್ಮಕ ವ್ಯಾಜ್ಯವನ್ನು ಕೂಡ ಮಾಡೋದಕ್ಕೆ ಸಹಕಾರಿಯಾಗುವ ರೀತಿಯಲ್ಲಿ, ಯಾಕಂದರೆ ಒಬ್ಬ ಹಾಲಿ ಮುಖ್ಯಮಂತ್ರಿಯನ್ನ ಎಷ್ಟು ಸಾಧ್ಯವೋ ಅಷ್ಟು, ಯಾಕಂದರೆ ನರಹಂತಕ ವೀರಪ್ಪನಿಗೆ ಹೋಲಿಕೆ ಮಾಡೋದಿದೆಯಲ್ಲ, ಆ ಸಮುದಾಯಗಳು ಅಹಿಂದ ವರ್ಗ ಇವೆಲ್ಲವನ್ನೂ ಕೂಡ ನೋಡ್ತಿರುತ್ತೆ. ಅಶೋಕ್ ಅವರಿಗೆ ಸಂಬಂಧಪಟ್ಟ ಜಾಗಗಳಲ್ಲಿ ಸಂಬಂಧಪಟ್ಟ ರೀತಿಯಲ್ಲಿ ಬಿಸಿ ಮುಟ್ಟಿಸುತ್ತೆ. 6ನೇ ಸುದ್ದಿ, ಕುರ್ಚಿ ಕದನದ ನಡುವೆ ಸಿದ್ದರಾಮಯ್ಯ ಬೆಂಬಲಿಗರ ಹೊಸ ಅಸ್ತ್ರ ಪ್ರಯೋಗ ಮಾಡಲಿದ್ದು ಜನವರಿ 25ಕ್ಕೆ ಅಹಿಂದ ಸಮಾವೇಶ ನಡೆಯಲಿದೆ ಎನ್ನಲಾಗಿದೆ. ಇಂದು ಅಹಿಂದ ಸಮಾವೇಶ ನಡೆಸಲು ಹಿಂದುಳಿದ ವರ್ಗಗಳ ಜಾಗೃತಿ ವೇದಿಕೆಯಿಂದ ಸಿದ್ಧತೆ ನಿಟ್ಟಿನಲ್ಲಿ ಪೂರ್ವಭಾವಿ ಸಭೆ ನಡೆಯಿತು. ಸಭೆಯಲ್ಲಿ ಎಲ್ಲರೂ ಕೂಡ ಜನವರಿ 25ರಂದು ಅಹಿಂದ ಸಮಾವೇಶವನ್ನು ನಡೆಸೋದಕ್ಕೆ ಒಮ್ಮತದ ನಿರ್ಧಾರ ಕೈಗೊಂಡಿದ್ದಾರೆ. ಇದನ್ನು ಕೂಡ ಸಿದ್ದರಾಮೋತ್ಸವ 3.0 ರೀತಿಯಲ್ಲಿ ಮಾಡಬೇಕು. ದಾವಣಗೆರೆಯಲ್ಲಿ ಎಷ್ಟು ಜನ ಬಂದಿದ್ರು ಅದರ ದುಪ್ಪಟ್ಟು ಜನರನ್ನ ಸೇರಿಸೋ ಮೂಲಕ ರಾಹುಲ್ ಗಾಂಧಿ ಅವರಿಗೆ ಇಡೀ ದೇಶಕ್ಕೆ ಸಿದ್ದರಾಮಯ್ಯ ಅವರ ತಾಕತ್ತೇನು ಅನ್ನೋದನ್ನ ಪ್ರದರ್ಶನ ಮಾಡಬೇಕು ಅನ್ನುವ ಉಮೇದಿನಲ್ಲಿ ಈ ಅಹಿಂದ ವರ್ಗಗಳ ಒಕ್ಕೂಟ ವೇದಿಕೆ ಸಿದ್ದರಾಮೋತ್ಸವ ಮಾಡೋಕೆ ಸಿದ್ಧರಾಗಿದ್ದಾರೆ. ಈ ಮೂಲಕ ಕರ್ನಾಟಕ ಕಾಂಗ್ರೆಸ್ನ ಏಕೈಕ ಮಾಸ್ ಲೀಡರ್ ಆದ ಸಿದ್ದರಾಮಯ್ಯ ಅನ್ನೋ ಮೆಸೇಜನ್ನು ಕೂಡ ಕೊಡ್ತಾರೆ. ಜೊತೆಲಿ ದೇವರಾಜ್ ಅರಸು ಅವರ ದಾಖಲೆ ಮುರಿಯುವ ಸಂದರ್ಭದಲ್ಲಿ ಮೈಸೂರಲ್ಲಿ ಕಾರ್ಯಕ್ರಮ ನಡೀತಿರೋದು, ಬೇರೆ ರೀತಿಯ ಮೆಸೇಜ್ಗಳನ್ನು ಕೊಡುವ ಸಾಧ್ಯತೆಗಳು ಕೂಡ ಇದೆ. 7ನೇ ಸುದ್ದಿ, ವಿವಿಧ ಸ್ಥಳೀಯ ಸಂಸ್ಥೆಗಳಿಗೆ ನಡೆದ ಚುನಾವಣೆಗಳಲ್ಲಿ ಆಡಳಿತ ಪಕ್ಷ ಕಾಂಗ್ರೆಸ್ ವಿರುದ್ಧ ವಿಪಕ್ಷ ಬಿಜೆಪಿ ಜಯಗಳಿಸಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ ಬಜಪೆ, ಕಿನಿಗೋಳಿ, ಉತ್ತರ ಕನ್ನಡ ಜಿಲ್ಲೆಯ ಮಂಕಿ, ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಹಳ್ಳಿ ಪಟ್ಟಣ ಪಂಚಾಯಿತಿ ಚುನಾವಣೆಗಳಲ್ಲಿ ಬಿಜೆಪಿ ಜಯಬೇರಿ ಬಾರಿಸಿದೆ. ದೊಡ್ಡಬಳ್ಳಾಪುರದ ನಗರಸಭೆಯ 1 ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಗೆಲುವು ಸಾಧಿಸಿದ್ದಾರೆ. ರಾಯಚೂರು ಜಿಲ್ಲೆಯ ತುರ್ವಿಹಾಳ ಪಟ್ಟಣ ಪಂಚಾಯತ್ನ 4ನೇ ವಾರ್ಡಿಗೆ ನಡೆದ ಉಪಚುನಾವಣೆಯಲ್ಲಿ ಬಿಜೆಪಿ ಅಭ್ಯರ್ಥಿ ಜಯ ಸಾಧಿಸಿದ್ದಾರೆ. ಒಟ್ಟಿನಲ್ಲಿ ಕಾಂಗ್ರೆಸ್ಗೆ ಭಾರಿ ಮುಖಭಂಗವಾಗಿದ್ದು ಬಿಜೆಪಿಗೆ ಮತ್ತಷ್ಟು ಬಲ ತಂದಿದೆ. ಸ್ಥಳೀಯ ಸಂಸ್ಥೆಗಳ ಚುನಾವಣೆಯಲ್ಲಿ ಈ ರೀತಿ ಆಯಾಯ ಶಾಸಕರು, ನಿಮಗೆ ದೊಡ್ಡಬಳ್ಳಾಪುರ ಶಾಸಕರಿಂದ ಹಿಡಿದು ಮೂಡುಬಿದ್ರೆ ಶಾಸಕರ ತನಕ ಸಾಕಷ್ಟು ಕಡೆ ಬಿಜೆಪಿಯ ಹಾಲಿ ಶಾಸಕರಿಗೆ ದೊಡ್ಡದೊಂದು ಗೆಲುವು ಸಿಕ್ಕಿದೆ. ಹಾಲಿ ಬಿಜೆಪಿ ಕಾಂಗ್ರೆಸ್ನ ನಾಯಕರು, ಅದರಲ್ಲೂ ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರು ಬಹುಪಾಲು ಕಡೆ ಸೋತಿರುವಂಥದ್ದು ಏನೋ ಬೇರೆ ಮೆಸೇಜನ್ನು ಕೊಡ್ತಿದೆ. ಅವ್ರಿಗೆ CM ಸ್ಥಾನ ಸಿಗಲಿಲ್ಲ ಅನ್ನೋ ಕಾರಣಕ್ಕೆ ಏನೋ ಬೇರೆ ಪ್ಲಾನ್ ನಡೀತಿದೆಯಾ, ಉಪಚುನಾವಣೆಗಳು ಮತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಯ ಸಂದರ್ಭದಲ್ಲಿ ಯಾಕೆ ಈ ರಿಸಲ್ಟ್ ಬಂತು, ಇದು ಕೂಡ ಚರ್ಚಿತ ವಿಚಾರ. 8ನೇ ಸುದ್ದಿ, ವಿಜಯಲಕ್ಷ್ಮಿ ದರ್ಶನ್ ತಮ್ಮ ವಿರುದ್ಧ ಸಾಮಾಜಿಕ ಜಾಲತಾಣಗಳಲ್ಲಿ ಅಶ್ಲೀಲವಾಗಿ ಕಾಮೆಂಟ್ ಮಾಡಿದ್ದ ಕಿಡಿಗೇಡಿಗಳ ವಿರುದ್ಧ ಬೆಂಗಳೂರು ನಗರದ ಸಿಸಿಬಿ ಸೈಬರ್ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದಾರೆ. ಈ ದೂರಿನ ಅನ್ವಯ IT ಆಕ್ಟ್ ಹಾಗೂ BNS ಕಾಯ್ದೆಯಡಿ FIR ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ದೂರಿನ ಗಂಭೀರತೆಯನ್ನು ಪರಿಗಣಿಸಿರುವ ಸೈಬರ್ ಕ್ರೈಮ್ ಪೊಲೀಸರು ಭಾರತೀಯ ದಂಡ ಸಂಹಿತೆ 2023ರ ವಿವಿಧ ಸೆಕ್ಷನ್ಗಳು ಹಾಗೂ ಮಾಹಿತಿ ತಂತ್ರಜ್ಞಾನ ಕಾಯ್ದೆ 2000ರ ಅಡಿಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಆರಂಭಿಸಿದ್ದಾರೆ. ಸುಮಾರು ಲಿಂಕ್ಗಳು ಯಾರು ನಿರ್ವಹಿಸ್ತಾ ಇದ್ರು, ಅದು ಇನ್ಸ್ಟಾ ಇರಬಹುದು, ಟ್ವಿಟರ್ X ಖಾತೆ ಇರಬಹುದು, ಇನ್ನುಳಿದ ಸಾಮಾಜಿಕ ಜಾಲತಾಣಗಳಲ್ಲಿ ಆ ಎಲ್ಲರ ವಿರುದ್ಧ ಕೂಡ ಒಳ್ಳೆ ಟೈಟ್ ಪನಿಷ್ಮೆಂಟ್ ಸಿಗುತ್ತೆ. ಈ ಹಿಂದೆ ದರ್ಶನ್ ಅವರ ಅಭಿಮಾನಿಗಳನ್ನು ಯಾವ ರೀತಿ ರಮ್ಯಾ ಅವರು ಒಂದು ಕೇಸ್ ಕೊಟ್ಟು ಅವರನ್ನು ಹೊಳಗೆ ತಳಿಸಿದ್ರು, ಅದೇ ರೀತಿ ಈಗ ದರ್ಶನ್ ಅವರ ಪತ್ನಿಯನ್ನು ಅತ್ಯಂತ ನೀಚವಾಗಿ ನಿಂದಿಸಿ ಅವರ ಚಾರಿತ್ರ್ಯ ಹರಣ ಮಾಡೋ ರೀತಿಯಲ್ಲಿ ಟ್ರೋಲ್ ಮಾಡಿದ್ರು. ಅಂತಹವರಿಗೆ ಕಟ್ಟಿಟ್ಟ ಬುತ್ತಿ, ಸರಿಸುಮಾರು 25 ಜನ ಜೈಲಿಗೆ ಹೋಗುವ ಸಾಧ್ಯತೆಗಳಿದೆ ಅನ್ನುವಂಥದ್ದು ಪೊಲೀಸ್ ಮೂಲಗಳಿಂದ ಸಿಕ್ಕಿರುವಂತಹ ಮಾಹಿತಿ. ನೀವು 5 ಜನನ ಕಳಿಸಿದ್ರೆ ನಾವು 25 ಜನನ ಕಳಿಸಿದ್ದೀವಿ ಅನ್ನುವ ಲೆಕ್ಕದಲ್ಲೇ ಈಗ ಈ ಕಾನೂನು ವ್ಯಾಜ್ಯ ಮುಂದೆ ಸಾಗ್ತಾ ಇದೆ. 9ನೇ ಸುದ್ದಿ, ಸ್ಯಾಂಡಲ್ವುಡ್ನಲ್ಲಿ ಫ್ಯಾನ್ಸ್ ವಾರ್ ಜೋರಾಗಿದೆ. ಈ ಬಗ್ಗೆ ನಟಿ ರಕ್ಷಿತಾ ಪ್ರೇಮ್ ಪ್ರತಿಕ್ರಿಯೆ ನೀಡಿದ್ದಾರೆ. ಸುದೀಪ್ ಅವರು ಮಾತನಾಡಿದ್ದು ಪೈರಸಿ ಬಗ್ಗೆ ದರ್ಶನ್ ಅವರಿಗೆ ಮಾತಾಡಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅವರು ಒಬ್ಬ ವ್ಯಕ್ತಿಯ ಮೇಲೆ ಬೆರಳು ತೋರಿಸಿ ಮಾತನಾಡಿದ್ರು ಅಂತ ಅನ್ಸಲ್ಲ. ಒಗ್ಗಟ್ಟಿನಿಂದ ಇದ್ರೆ ಅದು ನಮ್ಮ ಸ್ಟ್ರೆಂತ್.
ಎಲ್ಲರೂ ಒಟ್ಟಾಗಿ ಪೈರಸಿ ವಿರುದ್ಧ ಹೋರಾಡೋಣ ಎಂದು ರಕ್ಷಿತಾ ಕರೆ ಕೊಟ್ಟಿದ್ದಾರೆ. ಇನ್ನು ನಿರ್ದೇಶಕ ಪ್ರೇಮ್ ಮಾತನಾಡಿದ್ದು, ಮಧ್ಯದಲ್ಲಿ ಯಾರೋ ಕಿತಾಪತಿ ಮಾಡ್ತಾರೆ, ಅದಕ್ಕೆ ದರ್ಶನ್ ಮತ್ತು ಸುದೀಪ್ ಅಭಿಮಾನಿಗಳು ಕಿವಿಗೊಡಬಾರದು. ಇಲ್ಲಿ ಹೀರೋಗಿರಿಗಿಂತ ಸಿನಿಮಾ ದೊಡ್ಡದು, ಕನ್ನಡ ಸಿನಿಮಾ ಉದ್ಧಾರ ಆಗಬೇಕು ಅಂತ ಜೋಗಿ ಪ್ರೇಮ್ ಹೇಳಿರುವಂಥದ್ದು. ನಿಜಕ್ಕೂ ಜೋಗಿ ಪ್ರೇಮ್ ಅಥವಾ ರಕ್ಷಿತಾ ಅವರು ಹೇಳಿರುವಂತಹ ಮಾತುಗಳಲ್ಲಿ ವಾಸ್ತವ ಇದೆ. ಆದರೆ ಈ ಅಭಿಮಾನದ ಅತಿರೇಕದ ಮಧ್ಯೆ ಇಬ್ಬರು ಅಭಿಮಾನಿಗಳು ಸ್ವಲ್ಪ ಜಾಗ್ರತೆಯಿಂದ ಎಚ್ಚರಿಕೆ ಹೆಜ್ಜೆ ಇಡಬೇಕು. ಇವ್ರನ್ನ ಅವ್ರು ಟ್ರೋಲ್ ಮಾಡ್ತಾರೆ, ಅವ್ರನ್ನ ನಾಳೆ ಜೈಲಿಗೆ ಹೋಗೋದು ಯಾರು ಪಾಪ. 10ನೇ ಸುದ್ದಿ, ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಪ್ರಿಯಾಂಕಾ ವಾದ್ರಾ ಪರ ಬ್ಯಾಟಿಂಗ್ ಮಾಡಿದ ಬೆನ್ನಲ್ಲೇ ಪತಿ ರಾಬರ್ಟ್ ವಾದ್ರಾ ಅವರು ಪತ್ನಿಯ ಪರ ವಹಿಸಿ ಮಾತನಾಡಿ ಸಂಚಲನ ಮೂಡಿಸಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಪ್ರಧಾನಿಯಾಗಿ ನೋಡಲು ಅನೇಕರು ಬಯಸ್ತಾರೆ, ರಾಜಕೀಯದಲ್ಲಿ ಅವರಿಗೆ ಉಜ್ವಲ ಭವಿಷ್ಯವಿದೆ ಎಂದಿದ್ದಾರೆ. ಪ್ರಿಯಾಂಕಾ ಅವರ ಅಜ್ಜಿ ಇಂದಿರಾ, ಅವರ ತಂದೆ ರಾಜೀವ್, ತಾಯಿ ಸೋನಿಯಾಜಿ ಮತ್ತು ಅವರ ಸಹೋದರ ರಾಹುಲ್ ಗಾಂಧಿ ಅವರ ಮೂಲಕವೂ ಕೂಡ ಪ್ರಿಯಾಂಕಾ ಸಾಕಷ್ಟು ಕಲಿತಿದ್ದಾರೆ ಎಂದು ನಾನು ಭಾವಿಸ್ತೀನಿ. ಜನರು ಅವರನ್ನು ಮೆಚ್ಚುತ್ತಾರೆ, ಅವರು ಮಾತಾಡುವಾಗ ತಮ್ಮ ಹೃದಯದಿಂದ ಮಾತನಾಡ್ತಾರೆ ಎಂದು ಜನರು ಹೇಳ್ತಾರೆ ಅನ್ನೋ ಮೂಲಕ ಪತಿ ರಾಬರ್ಟ್ ವಾದ್ರಾ ಅವರು ಮೆಚ್ಚುಗೆಯ ಮಾತುಗಳನ್ನು ಆಡಿದ್ದಾರೆ. ನನ್ನ ಪತ್ನಿ ಪ್ರಧಾನಿ ಆಗಬಹುದು ಅನ್ನೋ ಭವಿಷ್ಯವಾಣಿಯನ್ನು ನುಡಿದಿದ್ದಾರೆ ರಾಬರ್ಟ್ ವಾದ್ರಾ. ಇದು ಇವತ್ತಿನ ಪ್ರಮುಖ ಸುದ್ದಿಗಳಾಗಿದ್ದು, ನಾಳೆ ಕೂಡ ಪ್ರಮುಖ ಸುದ್ದಿಗಳನ್ನು ಸರಳವಾಗಿ ಸಮಗ್ರವಾಗಿ ಹೇಳುವಂತಹ ಪ್ರಯತ್ನ ಮಾಡ್ತೀವಿ. ಧನ್ಯವಾದ. ಶುಭರಾತ್ರಿ.